ಬಾಗೇಪಲ್ಲಿಯಲ್ಲಿ ಸಮುದಾಯ ಶೌಚಾಲಯ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ಪಟ್ಟಣದ ಹೊರವಲಯದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಮದುವೆ, ಶುಭ ಸಮಾರಂಭ, ಜಾತ್ರೆ, ಹರಿಸೇವೆಗಳು, ಗ್ರಾಮಸ್ಥರ ಸಭೆಗಳು, ಸ್ವಸಹಾಯ ಸಂಘಗಳ ಸಭೆ ಸೇರಿದಂತೆ ಸ್ತ್ರೀ ಶಕ್ತಿ ಸಂಘಗಳ ಸಭೆ ಮುಂತಾದ ಕಾರ್ಯಕ್ರಮಗಳು ನಡೀತಲೇ ಇರುತ್ತವೆ. ದೇವಾಲಯಕ್ಕೆ ಪ್ರವಾಸಿಗರು ಭೇಟಿ, ಜಾತ್ರೆ, ಹಬ್ಬ ಅಥವಾ ಯಾವುದೇ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಅತಿ ಹೆಚ್ಚು ಜನಸಂದಣಿ ಸೇರುವ ಈ ಜಾಗದಲ್ಲಿ ಬೇರೆ ಊರುಗಳಿಂದ ಆಗಮಿಸಿದ ಜನರು ಮಲಮೂತ್ರ ವಿಸರ್ಜನೆಗೆ ಬಯಲು ಕಡೆಗೆ ಹೋಗಬೇಕಾದ ಪರಿಸ್ಥಿತಿ ಇತ್ತು ಅಂದರು. ಮಹಿಳೆಯರು ಮತ್ತು ಹದಿಹರಿಯದ ಹೆಣ್ಣು ಮಕ್ಕಳಿಗೆ ಬಯಲಿಗೆ ಹೋಗೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಅಲ್ಲದೆ ನೀರಿನ ವ್ಯವಸ್ಥೆ ಇಲ್ಲದೆ ಬಯಲು ಶೌಚಕ್ಕೆ ತೊಂದರೆಯಾಗ್ತಿತ್ತು. ಜೊತೆಗೆ ಜನರು ಬಯಲಿನಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡುತ್ತಿದ್ದರಿಂದ ದೇವಸ್ಥಾನದ ಪರಿಸರವು ಹದಗೆಟ್ಟಿತ್ತು. ಇದನ್ನು ಗಮನಿಸಿದ ರೈಟ್ ಟು ಲೈವ್ NGO ಸಂಸ್ಥೆ ದೇವಸ್ಥಾನದ ನೈರ್ಮಲ್ಯ ಹಾಗೂ ಆರೋಗ್ಯ ಕಾಪಾಡಲು ಸಮುದಾಯದ ಶೌಚಾಲಯದ ಅವಶ್ಯಕತೆ ಇದೆ ಎನ್ನುವುದನ್ನು ಅರಿತು ಅದರ ನಿರ್ಮಾಣಕ್ಕೆ ನಿರ್ಧರಿಸಲಾಗಿದೆ ಅಂತ ಹೇಳಿದರು. ರೈಟ್ ಟು ಲೈವ್ NGO ಸಂಸ್ಥೆಯ ಹರೀಶ್ ಮಾತನಾಡಿ, ದೇವಾಲಯದ ಸಮುದಾಯ ಹೈಟೆಕ್ ಶೌಚಾಲಯಕ್ಕೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮತ್ತು ತಹಶೀಲ್ದಾರ್ ಮನೀಷಾ ಎನ್. ಪತ್ರಿರವರು ಸಮುದಾಯ ಶೌಚಾಲಯಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಈ ಶೌಚಾಲಯಗಳ ಹಾಗೂ ಸಾರ್ವಜನಿಕ ಸ್ನಾನಗೃಹಗಳ ಹೈಟೆಕ್ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಇದರ ವೆಚ್ಚವನ್ನು ಸಮಾಜ ಸೇವಕರಾದ ಉಮಾ ವೆಂಕಟ್ ಅವರು ನೀಡುತ್ತಾ ಇದ್ದು, ಗಡಿದಂ ದೇವಸ್ಥಾನದ ಸಮುದಾಯ ಶೌಚಾಲಯ ಎಲ್ಲರಿಗೂ ಅನುಕೂಲ ಆಗಲಿದೆ ಅಂತ ಹೇಳಿದರು. ಇದನ್ನ ಗಡಿದಂ ಕ್ಷೇತ್ರದಲ್ಲಿ ಕಮ್ಯುನಿಟಿ ಟಾಯ್ಲೆಟ್ ಬರುವಂಥ ಭಕ್ತಾದಿಗಳು ಮತ್ತು ಈ ಗ್ರಾಮಸ್ಥರಿಗೆ ಅನುಕೂಲವಾಗಲೆಂದು ನಮ್ಮ ರೈಟ್ ಟು ಲೈವ್ ಸಂಸ್ಥೆಯಿಂದ ಈ ಒಂದು ಟಾಯ್ಲೆಟನ್ನು ನಿರ್ಮಾಣ ಮಾಡಲಾಗಿದ್ದು, ಇದಕ್ಕೆ ಸ್ಪಾನ್ಸರ್ಶಿಪ್ಪನ್ನು ಉಮಾ ವೆಂಕಟ್ ಮೇಡಮ್ ಅವರು ಕೊಟ್ಟಿರ್ತಾರೆ. ಇದನ್ನು ಭೂಮಿ ಪೂಜೆಗೆ MLA ಶಾಸಕರು ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಮತ್ತು ತಹಸೀಲ್ದಾರ್ ಮನೀಷ್ ಅವರು ಕೂಡ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಸರ್, ಎಷ್ಟು ಅನುದಾನ ಸುಮಾರು 8 ಲಕ್ಷದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗ್ತಿದೆ. ಜೆಂಟ್ಸು ಮತ್ತು ಲೇಡೀಸು ಇಬ್ಬರಿಗೂ ಸಹ ಸಪ್ರೇಟ್ ಇದು ಯೂನಿಟ್ಸ್ ಇರುತ್ತೆ. ಮತ್ತು ಸ್ನಾನ ಮಾಡೋಕ್ಕೂ ಕೊಠಡಿಗಳನ್ನ ವ್ಯವಸ್ಥೆ ಮಾಡ್ತೀವಿ. ಬಿಸಿ ನೀರು ವ್ಯವಸ್ಥೆ ಕೂಡ ಮಾಡಲಾಗುತ್ತದೆ. ಹೈಟೆಕ್ ಶೌಚಾಲಯ ಅಷ್ಟಲ್ಲೇ ಆಗುತ್ತೆ. ಅಲ್ಲಿ ಎಷ್ಟಾಗುತ್ತೆ? ಅಲ್ಲಿ 3 ಬರುತ್ತೆ, ಇದರಲ್ಲಿ 4 ಬರುತ್ತೆ. 7 ಹೈಟೆಕ್ ಶೌಚಾಲಯ. ಗಣೇಶ್ ಆರ್, ಬಾಗೇಪಲ್ಲಿ, ರಾಯಲ್ಸ್ ಕನ್ನಡ.